ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ 31ನೇ ಶ್ಲೋಕವನ್ನು ನೋಡೋಣ. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಇದರ ಅರ್ಥ, ನ ಚ ಶ್ರೇಯೋನು ಪಶ್ಯಾಮಿ, ನನಗೆ ಯಾವುದೇ ರೀತಿಯ ಶ್ರೇಯಸ್ಸು ಉಂಟಾಗಲಾರದು. ಹತ್ವಾ ಸ್ವಜನಮಾಹವೇ, ಸ್ವಂತ ಜನರನ್ನು ಕೊಲ್ಲುವುದರಿಂದ ನನಗೆ ಯಾವ ರೀತಿಯ ಶ್ರೇಯಸ್ಸು ಉಂಟಾಗಲಾರದು. ನ ಕಾಂಕ್ಷೆ ವಿಜಯಂ, ನಾನು ಯಾವ ವಿಜಯವನ್ನೂ ಅಪೇಕ್ಷೆ ಪಡಲಾರೆ. ಹಾಗೂ ಕೃಷ್ಣ, ನನಗೆ ಯಾವ ರಾಜ್ಯವೂ ಹಾಗೂ ರಾಜ್ಯದಿಂದ ಬರುವಂತಹ ಸುಖವೂ ಕೂಡ ನಾನು ಬಯಸುವುದಿಲ್ಲ ಅಂತ ಇಲ್ಲಿ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ. ಇದರ ಅರ್ಥ, ಅರ್ಜುನ ಎಷ್ಟು ದುಃಖದಿಂದ ನೊಂದು ಆ ಲೌಕಿಕವಾದಂಥ ಮೋಹದಲ್ಲಿ ಒಳಗಾಗಿ, ಆ ಮೋಹಕ್ಕೆ ಒಳಗಾಗಿ ತಾನು ಯಾರು, ಏತಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ಅನ್ನೋದನ್ನು ಮರೆತು ಹೋಗಿದ್ದಾನೆ. ತನ್ನ ಸುಖಕ್ಕಾಗಿ ನಾನು ಇಲ್ಲಿ ಬಂದು ಯುದ್ಧ ಮಾಡ್ತಾ ಇದ್ದೀನಿ ಅಂತ ಅವನು ಅಂದ್ಕೊಂಡಿದ್ದಾನೆ. ಆದರೆ ನಿಜವಾಗಿಯೂ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಮೂಲಕ ಅಧರ್ಮದ ವಿರುದ್ಧವಾಗಿ ಧರ್ಮವನ್ನು ಜಯಿಸಲಿಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾನೆ. ಆ ಜ್ಞಾನ, ಆ ಒಂದು ಅಲೌಕಿಕವಾದಂತಹ ಶಕ್ತಿ, ಶ್ರೀಕೃಷ್ಣ ಪರಮಾತ್ಮನ ಶಕ್ತಿ ಅಲ್ಲಿ ಕಾಣಿಸ್ತಾ ಇಲ್ಲ ಅವನಿಗೆ. ಅದನ್ನು ಮರೆತು ಹೋಗ್ಬಿಟ್ಟಿದ್ದಾನೆ. ತಾನು ಭಗವಂತನ ಜೊತೆ ಇದ್ದೇನೆ, ನಾನು ಅಧರ್ಮದ ವಿರುದ್ಧ ಹೋರಾಡೋದಕ್ಕೋಸ್ಕರ ಬಂದಿದ್ದೇನೆ ಅನ್ನೋದನ್ನು ಮರೆತು ತಾನು ತನ್ನ ಬಾಂಧವರನ್ನು ಕೊಂದು ನಾನು ಯಾವುದೇ ರೀತಿಯ ಸುಖವನ್ನು ಅನುಭವಿಸಲಾರೆ, ನನಗೆ ಯಾವ ಶ್ರೇಯಸ್ಸು ಇಲ್ಲಿ ನನಗೆ ಉಂಟಾಗುವುದಿಲ್ಲ ಅಂತ ಒಂದು ರೀತಿಯ ವ್ಯಥೆಯನ್ನು ಪಡ್ತಾ ಇದ್ದಾನೆ. ವೈರಾಗ್ಯದ ಮಾತುಗಳನ್ನು ಆಡ್ತಾ ಇದ್ದಾನೆ. ಯಾವುದೇ ರೀತಿಯ ಕ್ಷತ್ರಿಯನಾದವನು ತನ್ನ ರಾಜ್ಯದ ಹಿತಕ್ಕಾಗಿ ಅಧರ್ಮದ ವಿರುದ್ಧವಾಗಿ ಹೋರಾಡಬೇಕೇ ಹೊರತು ತನ್ನವರು ತನಗೋಸ್ಕರ ತಾನು ಇಲ್ಲಿ ತನ್ನ ಶ್ರೇಯಸ್ಗೋಸ್ಕರ ಇಲ್ಲಿ ಯುದ್ಧ ಮಾಡುವುದಿಲ್ಲ. ಅದು ಅವನು ಮರೆತು ಹೋಗಿದ್ದಾನೆ. ದುಃಖದಿಂದ ಅಲ್ಲಿ ಮರೆತು ತಾನು ಮಾಡುತ್ತಿರುವ ಯುದ್ಧ ತನಗಾಗಿ ಅಂತ ಅಂದುಕೊಂಡು ವೈರಾಗ್ಯವನ್ನು ಸ್ವೀಕರಿಸಲು ಸಿದ್ಧನಾಗ್ತಾ ಇದ್ದಾನೆ. ಇದು ಈ 31ನೇ ಶ್ಲೋಕದ ಭಾವಾರ್ಥ. ಧನ್ಯವಾದಗಳು.